व्याकरणां बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये श्रीगुरुभ्यो नमः वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् मार्तण्डसन्मण्डलमध्यवृत्तं नारायणं भक्तपरायणं त्वां संसेव्य दिव्यस्तुतिभिर्जनोऽयं सर्वोऽपि सर्वं पुरुषार्थमेतु ಈ ಶ್ಲೋಕ ಓದಿದ್ವಿ, ಅರ್ಥ ಮಾತ್ರ ಬಾಕಿ ಇತ್ತು. ಬ್ರಹ್ಮಾದಿಕಾನಾಂ ಶಿಶುರತಿ ಲಲಿತಃ ಕೇವಲಂ ರಾಜ್ಞೋ ರಾಜೇಂದ್ರೋ ಮಧ್ಯಮಾನಾಂ ಸ್ವಗತಿರತ ಸಂಗತ್ ಸತಾಂ ಅಂಗನಾನಾಮನಂಗಃ ಮೃತ್ಯುರ್ ನಕ್ತಂಚರಾಣಾಂ ಜಗತಿ ಹನುಮತೋ ನಿತ್ಯ ನೈಸರ್ಗಿಕೇಷ್ಟೋ ರೇಜೆ ರಾಮೋಭಿರಾಮಃ ಜನಕ ದುಹಿತುರಶ್ರ ಅಶ್ರಾಂತ ಮೇಕಾಂತ ಕಾಂತಃ. ಕಂಟ್ಲಿ ಹಿಡ್ಕೊಂಡ್ಬಿಡ್ತಾ ಇದೆ. ಬ್ರಹ್ಮಾದಿಕಾನಾಂ ಶಿಶು ಬ್ರಹ್ಮ. ಬ್ರಹ್ಮ ಶಬ್ದದ ಅರ್ಥ ಅಂದ್ರೆ ಯಾವಾಗ್ಲೂ ನಪುಂಸಕಲಿಂಗದಲ್ಲಿ ಶಬ್ದ ಬಂದ್ರೆ ಅದು ಪರಮಾತ್ಮ ಅಂತ ಅರ್ಥ. ಪುಲ್ಲಿಂಗದ ಬ್ರಹ್ಮ ಅನ್ನುವ ಶಬ್ದ ಬಂತು ಅಂದ್ರೆ ಬ್ರಹ್ಮ ಆದಿ ಏಷಾಂತೆ ಬ್ರಹ್ಮಾದಿಕಾಹ ತಾನ್ ಬ್ರಹ್ಮಾದಿಕಾನ್. ಪುಲ್ಲಿಂಗದ ಶಬ್ದ ಬಂತು ಅಂತಂದ್ರೆ ಅದು ಚತುರ್ಮುಖ ಅಂತ ಅರ್ಥ. ಅದು ನಿಮಗೆ ಅಮರಕೋಶದಲ್ಲೂ ಕೂಡ ಗೊತ್ತಾಗುತ್ತೆ. ಎಲ್ಲ ಕಡೆನೂ ಈ ಪ್ರಕ್ರಿಯೆ ಸರಿಯಾಗಿದೆ. ಅಂದ್ರೆ ದಶರಥ ಮತ್ತೆ ಕೌಸಲ್ಯರಿಗೆ ಅತಿ ಲಲಿತ ರಾಜರಾಜ್ಞೋ ಶಿಶು. ಇಡೀ ಬ್ರಹ್ಮಾದಿ ದೇವತೆಗಳಿಗೆ ತಿಳಿಯಲಾಗದ ಕಗ್ಗಂಟು ಎನಿಸಿದಂತಹ ಭಗವಂತ ರಾಜರಾಜ್ಞೋ ಅತಿ ಲಲಿತ ಶಿಶು. ದಶರಥ ಮತ್ತೆ ಕೌಸಲ್ಯರಿಗೆ ಅತ್ಯಂತ ಮನೋಹರನಾದ ಶಿಶುವಾಗಿದ್ದ. ಇನ್ನು ಮಧ್ಯಮಾಧಿಕಾರಿಗಳಾದಂತಹ ಮನುಷ್ಯನಿಗೆ ರಾಜ, ಮಧ್ಯಮಾನಾಂ ರಾಜೇಂದ್ರ, ಅವನೊಬ್ಬ ರಾಜನಾಗಿ ಗಮನಕ್ಕೆ ಬರ್ತಾ ಇದ್ದ. ರಾಜ ಹೇಗ್ ನಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಿದ್ದ. ಅಥ ಸತಾಂ ಉತ್ತಮಾನಾಂ, ಇನ್ನು ಸಜ್ಜನರಾದ ಉತ್ತಮರಿಗೆ ಸ್ವಗತಿ, ಜೀವನದ ಗತಿಯನ್ನ ತೋರಿಸುವವ. ಅಂದ್ರೆ ರಾಮಶರಣಂ, ಅವನೇ ನಮಗೆ ನೆಲೆದಾಣ ಅಂತ ಅವನನ್ನು ಉಪಾಸನೆ ಮಾಡ್ತಾರೆ. ಇನ್ನು ಅಥವಾ ಸ್ವಗತಿ ಅಂದ್ರೆ ಆನಂದವನ್ನ ಪಡೆಯುವವರಿಗೆ ರಾಮ ಅನ್ನುವ ಶಬ್ದದಿಂದಲೇ ಪ್ರತಿಪಾದ್ಯನಾಗ್ತಾನೆ. ಅಂದ್ರೆ ಆರಾಮವಾಗಿರುವುದಕ್ಕೆ ಬೇಕಿರುವ ಶಕ್ತಿಯನ್ನು ಕೊಡುವವ ರಾಮ ಅಂತ. ಇನ್ನು ಅಥ ಅಂಗನಾನಾಂ ಅನಂಗಃ,
ಇನ್ನು ಅತ್ಯಂತ ಚೆಲುವನಾದ್ರಿಂದಾಗಿ ರಾಮಚಂದ್ರನಿಗೆ ಮನಸ್ಸು ಸೋಲ್ತಾ ಇದ್ದಂತಹ ಹೆಣ್ಣು ಮಕ್ಕಳ ದೃಷ್ಟಿಯಲ್ಲಿ ಅವನೊಬ್ಬ ಆಕರ್ಷಕ ವ್ಯಕ್ತಿ ಆದ್ರಿಂದಾಗಿ ಮನ್ಮಥನಂತೆ ಕಾಣ್ತಿದ್ದ. ನಕ್ತಂಚರಾಣ ಮೃತ್ಯು, ರಾತ್ರಿ ಚರರಾಗಿ ಲೋಕಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದವರಿಗೆಲ್ಲ ಅವನು ಮೃತ್ಯು, ಸಾವಿನಂತಿದ್ದ. ಇನ್ನು ಹನುಮತಃ, ಅವನಿಗೆ ನಿತ್ಯಂ ನೈಸರ್ಗಿಕ ಇಷ್ಟ. ಅವನಿಗೆ ಅದು ಏನ್ ಕಾರಣ ಹೇಳಲಿಕ್ಕಾಗಲ್ಲ. ಹನುಮತಃ ನಿತ್ಯ ನೈಸರ್ಗಿಕ ಇಷ್ಟ. ಅವನಿಗೆ ದೇವ್ರು ಯಾಕೆ ಪ್ರೀತಿ ಕೇಳಿದ್ರೆ ಉತ್ತರ ಗೊತ್ತಿಲ್ಲ, ಅವನಿಗೆ ಇಷ್ಟ ಅಷ್ಟೇ. ಈ ರೀತಿಯಾದ ರಾಮಚಂದ್ರ, ಅಲ್ಲೇ ಇದೆ ಶ್ಲೋಕ, ಯಾಕೆ ಹೋಯ್ತು ಶ್ಲೋಕ? ಅದ್ರ ನೆಕ್ಸ್ಟ್ ಮುಂದೆ ಹೋಗಿ, ಮುಂದಿನ ಸಾಲಿದೆ. ಜನಕ ದುಹಿತುಹು, ಜನಕ ರಾಜನ ಮಗಳಾದಂತಹ ಸೀತೆಗೆ ಪ್ರಿಯ, ಅತ್ಯಂತ ಆತ್ಮೀಯ. ಇದು ಲೋಕಕ್ಕೆ ಅಭಿರಾಮನಾಗಿ ರಾಮಚಂದ್ರ ರೇಜೆ ಶೋಭಿಸಿದ. ಬ್ರಹ್ಮಾದಿ ದೇವತೆಗಳಿಗೆ ಬಿಡಿಸಲಾಗದ ಕಗ್ಗಂಟು, ದಶರಥ ಮತ್ತು ಕೌಸಲ್ಯರಿಗೆ ಅತ್ಯಂತ ಮನೋಹರನಾದ ಪುಟ್ಟ ಮಗು, ಮಧ್ಯಮ ವರ್ಗದ ಜನರಿಗೆಲ್ಲ ರಾಮ ಒಬ್ಬ ರಾಜ, ಅತ್ಯಂತ ಆಳವಾಗಿ ಅಭ್ಯಾಸ ಮಾಡುವವರಿಗೆ ಆ ಸ್ವರೂಪಭೂತವಾದ ಆನಂದವನ್ನು ಕೊಡುವಂತಹ ಶಕ್ತಿ, ಚೆಲುವೆಯರಿಗೆ ರಾಮ ಅತ್ಯಂತ ಮನ್ಮಥನಂತೆ ಸುಂದರಾಂಗ, ನಕ್ತಂಚರರಾದಂತಹ ರಾಕ್ಷಸರಿಗೆ, ರಾತ್ರಿ ಹೊತ್ತು ಓಡಾಡುವಂತಹ ರಾಕ್ಷಸರಿಗೆ ರಾಮ ಮೃತ್ಯುವಿನಂತೆ. ಇನ್ನು ಹನುಮಂತನಿಗೆ ಸ್ವರೂಪಭೂತವಾದ ವ್ಯಕ್ತಿತ್ವದಿಂದಲೇ ರಾಮ ಇಷ್ಟ. ಅವನಿಗೇನು ಕಾರಣ ಇರಲಿಲ್ಲ, ರಾಮ ಯಾಕೆ ಇಷ್ಟ ಅನ್ನೋದಕ್ಕೇನು ಕಾರಣ ಇರಲಿಲ್ಲ. ಇನ್ನು ಪ್ರಿಯಗೆ ಅಂದ್ರ ಜನಕ ದುಹಿತು ಏಕಾಂತಂ ಏಕಾಂತ ಕಾಂತಃ. ರಾಮಚಂದ್ರ ಸೀತೆಗೆ ನಿರಂತರ ಅವನು ಇಷ್ಟಕ್ಕೆ ಬೇರೆ ಶಬ್ದವೇ ಇಲ್ಲ, ಏಕಾಂತ ಕಾಂತಃ. ಮುಖ್ಯವಾಗಿ ಅವನಿಗಿಂತ ಮಿಗಿಲಾದ ಮತ್ತೊಂದು ವ್ಯಕ್ತಿಯನ್ನು ಅವಳು ಲೋಕದಲ್ಲಿ ಕಾಣಲಿಲ್ಲ. ಹಾಗಾಗಿ ಅಭಿರಾಮನಾದ ರಾಮಚಂದ್ರ ಲೋಕದಲ್ಲಿ ಮೆರೆದ ಅಂತ ಇಷ್ಟು. ಅಂದ್ರೆ ಇದು ರಾಮನ ಅಂತ, ಇದಕ್ಕೆ ಉಲ್ಲೇಖಾಲಂಕಾರ ಅಂತ ಹೇಳ್ತಾರೆ. ಉಲ್ಲೇಖಾಲಂಕಾರ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಭಗವಂತನನ್ನ ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನ ಕಾಣುವುದು ಅನ್ನೋದು, ಒಬ್ಬನೇ ವ್ಯಕ್ತಿ ಹಲವು ಜನಕ್ಕೆ ಹಲವು ರೀತಿಯಲ್ಲಿ ಅವನು ಗಮನಕ್ಕೆ ಬರ್ತಾನೆ ಅನ್ನೋದನ್ನ ಹೇಳುವಂತಹ ಒಂದು ಅಂಶ. ಇದರಲ್ಲಿ ರಾಮ ಅನ್ನುವ ಶಬ್ದ ಮತ್ತೆ ಆ ಸರ್ಗದ ಕೊನೆಯಲ್ಲಿ ಇರುವುದಾದ್ರಿಂದಾಗಿ ರಾಮ ಅಂಕೆ ಸಂಗ್ರಹ ರಾಮಾಯಣೆ ಯುದ್ಧಕಾಂಡೆ ಚತುರ್ದಶ ಸರ್ಗ, 14ನೆಯ ಸರ್ಗ ಯುದ್ಧಕಾಂಡದಲ್ಲಿ ಮುಗಿಯಿತು. ಬ್ರಹ್ಮ ನಪುಂಸಕಲಿಂಗ ಪ್ರಥಮ ಏಕ, ಬ್ರಹ್ಮಾದಿಕಾನಾಂ ಬ್ರಹ್ಮ ಆದಿ ಏಷಾಂತೆ ಬ್ರಹ್ಮಾದಿಕಾ ಹತ ತೇಷಾಂ ಬ್ರಹ್ಮಾದಿಕಾನಾಂ ಷಷ್ಠಿ ವಿಭಕ್ತಿ ಬಹುವಚನ. ಶಿಶು ಉಕಾರ ಅಂತ ಪುಲ್ಲಿಂಗ ಪ್ರಥಮ, ಅತಿಲಲಿತಃ ಅತಿಲಳಿತಃ, ಇದು ಕೂಡ ಅತಿಶಯೇನ ಲಲಿತಃ ಅತಿಲಳಿತಃ ಪುಲ್ಲಿಂಗ ಪ್ರಥಮ ಏಕ. ಲಲಿತ ಅಂದ್ರೆ ಚಂದ ಅಂತ ಅರ್ಥ, ಅತಿ ಮನೋಹರ ಅಂತ ಅರ್ಥ. ಕೇವಲಂ ಅದೊಂದು ಅವ್ಯಯ. ರಾಜರಾಜ್ಞೋ ಅಥವಾ ಹೌದು, ಅದು ಯಾಕೆಂದ್ರೆ ವಿಸರ್ಗ ಲೋಪ ಆಗತ್ತಷ್ಟೇ. ರಾಜರಾಜ್ಞೋ ರಾಜೇಂದ್ರೋ, ರಾಜರಾಜ್ಞೋ ದೀರ್ಘ ಬರುತ್ತಷ್ಟೇ. ರಾಜಾಚ ರಾಜ್ಞೀಚ ರಾಜರಾಜ್ಞೀ ತಯೋ ರಾಜರಾಜ್ಞೋ. ರಾಜೇಂದ್ರ ರಾಜ್ಞಾಂ ಇಂದ್ರ ರಾಜೇಂದ್ರ ಪುಲ್ಲಿಂಗ ಪ್ರಥಮ ಏಕ. ಮಧ್ಯಮಾನಾಂ ಷಷ್ಠಿ ಬಹು. ಸ್ವಗತಿ ಸ್ವಸ್ಯ ಗತಿ ಸ್ವಗತಿ ಷಷ್ಠಿ ತತ್ಪುರುಷ ಸಮಾಸ. ಅಥ ಅವ್ಯಯ
स्वगतिरथ रेफादेश विसर्ग संधि सतां षष्ठी बहु अंगनानां षष्ठी बहु अनंगः न विद्यते अंगः यस्य सः अनंगः पुल्लिंग प्रथमा एक मृत्युः नक्तंचराणां मृत्युर्नक्तंचराणां रेफादेश विसर्ग नक्तंचरन्तीति नक्तचराः तेषां नक्तंचराणां जगति सप्तमी एक जगज्जगति जगन्ति ಅಂತ ನಪುಂಸಕಲಿಂಗದ ಸಪ್ತಮಿ ಏಕವಚನ ಹನುಮತಃ ಹನುಮಾನ್ ಶಬ್ದ ಹನುಮತ್ ಅಂತ ಮೂಲ ಪದ ಪ್ರಾತಿಪದಿಕ ಅದರ ವಚನ ಹನುಮತಃ ಹನುಮತೋ ಹನುಮತಾಂ ನಿತ್ಯ ನೈಸರ್ಗಿಕೇಷ್ಟಃ ನಿತ್ಯಂ नैसर्गिकः इष्टः नैसर्गिकेष्टः नित्यं नैसर्गिकेष्टः नित्य नैसर्गिकेष्टः पुल्लिंग प्रथमा एक रेजे राजरदीप्तो लिट् प्रथमा एक रामः अभिरामः पुल्लिंग प्रथमा एक जनकतु हितुः षष्ठी बहु षष्ठी एकवचन स्त्रीलिंग एकांतम एकांतम द्वितीय एक एकांत कांतः ಏಕಾಂತದ ಏಕಾಂತತಃ ಕಾಂತಃ ಏಕಾಂತ ಕಾಂತ ಅಂದ್ರೆ ಮುಖ್ಯವಾಗಿ ಕಾಂತ ಅಂದ್ರೆ ಮನ ಮೆಚ್ಚಿದವ ಪುಲ್ಲಿಂಗ ಪ್ರಥಮ ಏಕ. ಇಲ್ಲಿಗೆ ಶ್ರೀ ವಿಶ್ವಪತಿ ತೀರ್ಥೀಯ ಸಂಗ್ರಹ ರಾಮಾಯಣ ವ್ಯಾಖ್ಯಾಯಾಂ ಭಾವಾರ್ಥ ದೀಪಿಕಾಯಾಂ ಯುದ್ಧಕಾಂಡೇ ಚತುರ್ದಶ ಸರ್ಗಃ. ಆನಂತರ ಇತ್ಯಾಚಾರ್ಯ ಗೋವಿಂದಸ್ಯ ಕೃತಿಷು ಸಂಗ್ರಹ ರಾಮಾಯಣ ಟೀಕಾಯಾಂ ಸಂಗ್ರಹ ಚಂದ್ರಿಕಾಯಾಂ ಯುದ್ಧಕಾಂಡೇ ಚತುರ್ದಶ ಸರ್ಗ ವಿವರಣಂ. ಆಚಾರ್ಯರದ್ರಲ್ಲಿ ಏನು ವಿಶೇಷ ಅಂಶ ಅಂದ್ರೆ ವ್ಯಾಖ್ಯಾನದ ವಿಶೇಷ ಏನೂ ಇಲ್ಲ, ವಿವರಣೆ ಶಬ್ದ ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದೆ ನಾವು ನೋಡುವಂಥದ್ದು 15ನೇ ಸರ್ಗ. ದೀಪ ಅವರು ಹೇಳಿ. ಗಿರೇರಾನಯನಾತ್ ಪಶ್ಚಾತ್ गिरेरानयनात् पश्चात् गिरेरानयनात् पश्चात् ये रावणशराहताः रावणशराहताः हरींस्तान् निरुजश्चक्रे हरींस्तान् सुषेणो विषजाम्बरः. ಯುದ್ಧದಲ್ಲಿ ಮೃತರಾದ ಕಪಿಗಳ ಬದುಕನ್ನ ರಾಮಚಂದ್ರ ಮರಳಿ ಅವರನ್ನ ಬದುಕಿಸಿದ ಅನ್ನೋದನ್ನ ಈ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ. ರಾವಣ ಶರಾಹತಾಹ, ರಾವಣನ ಶರದಿಂದ ಪೆಟ್ಟು ತಿಂದ, ಅಂದ್ರೆ ಗಿರಿ ಅಂದ್ರೆ ಬೆಟ್ಟ, ಗಂಧಮಾದನ ಬೆಟ್ಟವನ್ನ ಹನುಮಂತ ತಂದಾದ ಬಳಿಕ ರಾವಣನ ಪೆಟ್ಟುಗಳಿಂದ ಅಂದ್ರೆ ಚೆನ್ನಾಗಿ ನೋಯಿಸಿಕೊಂಡಂತಹ ವಾನರರು ತಾನ್ ನಿರುಜಶ್ಚಕ್ರೆ ಯೇ ರಾವಣ ಶರಾಹತಾಹ ಗಿರೇ ಆನಯನಾತ್ ಪಶ್ಚಾತ್ ಶರಾಹತಾಹ ತಾನ್ ಹರೀನ್, ಆ ಕಪಿಗಳನ್ನು ಭಿಷಜಾಂವರಃ ಸುಷೇಣಃ ನಿರುಜಶ್ಚಕ್ರೆ. ಭಿಷಜಾಂ ವೈದ್ಯರಲ್ಲಿ ವರಹ, ಭಿಷಕ್ ಅನ್ನೋದು ವೈದ್ಯ ಅಂತ ಅರ್ಥ. ಭಿಷಜಾಂ ವರಹ ಸುಷೇಣಃ, ವೈದ್ಯರಲ್ಲಿ ಹಿರಿಯನಾದಂತಹ ಸುಷೇಣನು ತಾನ್ ಹರೀನ್, ರಾವಣನ ಪೆಟ್ಟಿನಿಂದ ಘಾಸಿಯಾದಂತಹ ಕಪಿಗಳ ಗುಂಪನ್ನು ನಿರುಜಃ, ರೋಗವಿಲ್ಲದವರನ್ನಾಗಿ ಚಕ್ರೆ ಮಾಡಿದನು. ಗಿರೇಹೆ ಆನಯನಾತ್, ಗಿರೇರಾನಯನಾತ್ ರೇಫಾದೇಶ ವಿಸರ್ಗ, ಗಿರೇಹೆ ಷಷ್ಠಿ ಏಕ, ಆನಯನಾತ್ ಪಂಚಮಿ ಏಕ, ಪಶ್ಚಾತ್ ಅವ್ಯಯ. ಯೇ ರಾವಣ ಹತಾಹ ಪುಲ್ಲಿಂಗ ಪ್ರಥಮಾ ಬಹು, ಹರೀನ್ ತಾನ್ ದ್ವಿತೀಯ ಬಹು, ನಿರುಜಃ ಷಷ್ಠಿ
ಸಾರಿ, ಪ್ರಥಮ ವಿಭಕ್ತಿ ಬಹುವಚನ. ದ್ವಿತೀಯ ವಿಭಕ್ತಿ ಬಹುವಚನ. ಚಕ್ರೆ ಲಿಟ್ ಪ್ರಥಮ ಏಕ. ತುಷೇಣಃ ಪುಲ್ಲಿಂಗ ಪ್ರಥಮ ಏಕ. ಭಿಷಜಾಂ ವರಃ, ಭಿಷಜಾಂ ವರಃ. ಷಷ್ಠಿ ವಿಭಕ್ತಿ ಬಹುವಚನ ಭಿಷಜಾಂ ವರಃ ಪುಲ್ಲಿಂಗ ಪ್ರಥಮ ಏಕ. ಸ್ವಾತಿ ಅವರು ಹೇಳಿ. ಆಚಾರ್ಯ ಹೇಳಿ. ಇದು ನಿರುಜ ಚಕ್ರೆ ಅಂತಿದೆಯಲ್ಲ, ನ್ಯಕೃತ ರಾಜ ಅಂದ್ರೆ ಎಲ್ಲಿದೆ? ಎರಡನೇ ಪರ ರಾವಣ ನ್ಯಕೃತ ರುಜಃ. ನ್ಯಕೃತ ಅಂದ್ರೆ ನಿರಾಕರಿಸುವುದು ಅಂತ ಅರ್ಥ. ರುಕ್ ಅಂದ್ರೆ ರೋಗ, ನ್ಯಕೃತ ಅಂತ ಅಂದ್ರೆ ಧಿಕ್ಕರಿಸುವುದು ಅಥವಾ ಕಿತ್ತು ಬಿಡುವುದು. ರೋಗಗಳನ್ನ ಕಿತ್ತು ಬಿಟ್ಟ. ನಿರುಜಃ ಚಕ್ರೆ, ನ್ಯಕೃತ ರುಜಃ ಚಕ್ರೆ ಅಂತಂದ್ರೆ ರುಕ್ ಅಂದ್ರೆ ರೋಗ, ನಿರುಕ್ ಅಂದ್ರೆ ರೋಗ ಇಲ್ಲದೆ ಇರುವುದು. ಈ ಕೈಕಾಲು ಪೆಟ್ಟು ಬಿದ್ದು ಅದೇ ನಿರುಜಃ ಚಕ್ರೆ ಅನ್ನೋದಕ್ಕೆ ಅರ್ಥ. ಶ್ಲೋಕದಲ್ಲಿ ನಿರುಜಃ ಚಕ್ರೆ ಅಂತಿದೆ, ಅದಕ್ಕರ್ಥ ನ್ಯಕೃತ ರುಜಃ ಚಕ್ರೆ, ರೋಗಗಳನ್ನ ಕಳೆದವರಾಗಿ. ನಿರುಜ ಅನ್ನೋ ಶಬ್ದಕ್ಕರ್ಥ ನ್ಯಕೃತ ರುಜಃ. ರುಕ್ ಅಂದ್ರೆ ರೋಗ, ನ್ಯಕೃತ ಅಂದ್ರೆ ಕಳೆಯುವುದು, ನ್ಯಕೃತ ರುಜಃ ಅಂದ್ರೆ ಕಳೆದ ರೋಗ ಉಳ್ಳವರನ್ನಾಗಿ ಚಕ್ರೆ ಮಾಡಿದನು. ಸ್ವಾತಿ ಅವರು ಹೇಳಿ. ಉಚ್ಚಾವಚಾಯೇ ಹರಯೋ ಮೃತಾಃ. ಇದಲ್ವಾ? ಉಚ್ಚಾವಚಾಯೇ ಹರಯೋ. ಆಗಲ್ಲ ಆಚರಿದೀನಿ. ಹೇಳಿ. ಆಚರಿದೀನಿ ಆಚಾರ್ಯ. ಸರಿ 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 ಸರಿ, ನಂಗೆ ಏನು ಅಂತ ಕೇಳಿಸ್ತಿಲ್ಲ. ಮಂಜುಳವ್ರು ಹೇಳಿ. ಉಚ್ಚಾವಚಾಯೇ ಹರಯೋ. ಉಚ್ಚಾವಚಾಯೈ ಹರಯೋ. ಉಚ್ಚಾವಚಾಯೈ ಹರಯೋ. ಮೃತಾಸ್ತಾನ್ ರಾಘವ ಸ್ವಯಂ. ಮೃತಾಸ್ಥಾನ್ ರಾಘವ ಸ್ವಾಯವಂ. ಮೃತಾಸ್ಥಾನ್ ರಾಘವ ಸ್ವಾವಯಂ. ವಯಂ. ಸಂಕಲ್ಪಾತ್ ಸತ್ಯ ಸಂಕಲ್ಪಃ. ಸಂಕಲ್ಪಾತ್ ಸತ್ಯ ಸಂಕಲ್ಪಃ. ಸಂಕಲ್ಪಾತ್ ಸತ್ಯ ಸಂಕಲ್ಪಃ. ಸಮಮಾನಿನ್ಯೇ ಯಮಕ್ಷಯಾತ್. ಸಮಮಾನ್ಯೈ ಯಮಕ್ಷಯಾತ್. ಸಮಮಾನ್ಯೈ ಯಮಕ್ಷಯಾತ್. ಯೇ ಹರಯಃ ಮೃತಾಃ ತಾನ್ ರಾಘವಃ ಸ್ವಯಂ ಸತ್ಯ ಸಂಕಲ್ಪಃ ಸಂಕಲ್ಪಾತ್ ಯಮಕ್ಷಯಾತ್ ಸಮಾನಿನ್ಯೇ. ಸಮಾನಿನ್ಯೇ ಅಂದ್ರೆ ಮರಳಿ ತಂದ. ಚಿಕ್ಕವರು ಅಂತಿಲ್ಲ, ದೊಡ್ಡವರು ಅಂತಿಲ್ಲ, ಎಲ್ಲರನ್ನು. ಉಚ್ಚಾವಚಾಹ ಬಲದಿಂದ ದೊಡ್ಡವರು, ಅವಚಾಹ ಬಲದಿಂದ ಚಿಕ್ಕವರು. ಚಿಕ್ಕ ಕಪಿಗಳು, ದೊಡ್ಡ ಕಪಿಗಳು, ಇದರಲ್ಲಿ ನಮ್ಗೆ ಬೇಕಾದವರು ದೊಡ್ಡ ಕಪಿಗಳನ್ನ ಮಾತ್ರ ನಾವು ಉಪಯೋಗಿಸಿ, ಅಂದ್ರೆ ಅವರನ್ನ ಮರಳಿ ಬದುಕಿಸೋಣ, ಉಳಿದವ್ರನ್ನೆಲ್ಲ ಬಿಟ್ಬಿಟ್ರೆ ಏನು ಉಪಯೋಗ ಇಲ್ಲ, ಬಿಟ್ಬಿಡೋಣ ಅಂತಲ್ಲ. ರಾಮನ ಗುಣ ಏನು ಅಂದ್ರೆ, ಸಣ್ಣ ಕೆಲಸ ಮಾಡಿದ್ರು ಕೂಡ ಒಳ್ಳೆ ಕೆಲಸ ಮಾಡಿದ್ದ ಅಂತಂದ್ರೆ ಅವನನ್ನು ಗುರುತಿಸಿ ಬೆಂತಟ್ಟುದು ಅವನ ಕೆಲಸ. ಹಾಗಾಗಿ ಉಚ್ಚಾವಚಾಹ ಅತ್ಯಂತ ಚಿಕ್ಕ ಕೆಲಸ ಮಾಡಿದಂತಹ ವ್ಯಕ್ತಿಯನ್ನು ಕೂಡ, ಅದು ಉಚ್ಚಾಗಿರ್ಲಿ ಅವಚಾಗಿರ್ಲಿ, ದೊಡ್ಡ ಕೆಲಸ ಇರ್ಲಿ ಚಿಕ್ಕ ಕೆಲಸ ಇರ್ಲಿ, ಯಾವರೇ ಇರ್ಲಿ ಕಪಿಗಳು, ಯೇ ಹರಯಃ ಉಚ್ಚಾವಚಾಹ, ಯಾರೆಲ್ಲ ಕಪಿಗಳು ಚಿಕ್ಕವರು ದೊಡ್ಡವರು ಅಂತಿದ್ರು ಅವರೆಲ್ಲರನ್ನು ಕೂಡ ಮೃತಾಹ ತಾನ್ ಸ್ವಯಂ ರಾಘವಃ, ತಾನ್ ಸ್ವಯಂ ಸತ್ಯ ಸಂಕಲ್ಪಃ ರಾಘವಃ, ಸಂಕಲ್ಪಿಸಿದ್ದನ್ನ ಸತ್ಯವಾಗಿಸುವ ಸಾಮರ್ಥ್ಯ ಇರುವಂತಹ ರಾಮಚಂದ್ರ ದೇವನು ಸಂಕಲ್ಪಾತ್ ಕೇವಲ ಸಂಕಲ್ಪ ಮಾತ್ರದಿಂದ, ಯಮಕ್ಷಯಾತ್ ಯಮನ ಕೋಣೆಯಿಂದ, ಸಮಾನಿನ್ಯೆ ಎಲ್ಲರನ್ನು ಕರೆತಂದ, ಒಬ್ಬರನ್ನು ಬಿಡ್ಲಿಲ್ಲ. ನಿನ್ನೆ ಅಂದ್ರೆ ಸಾಕಿತ್ತು, ಆ ನಿನ್ನೆ ಅಂದ್ರೆ ಸಾಕಿತ್ತು, ಸಮಾನಿನ್ಯೆ ಅಂತ ಶಬ್ದವನ್ನ ಬಳಸಿದ್ರು. ಅಂದ್ರೆ ನಿನ್ನೆ ಅಂದ್ರೆ ತಗೊಂಡೋದ್ರು ಅಂತ, ಆ ನಿನ್ನೆ ಅಂದ್ರೆ ಕರೆದುಕೊಂಡು ಬಂದ್ರು ಅಂತ. ಆ ನಿನ್ನೆ ಅಂದ್ರೆ
ಸತ್ತಾಗ ಈಗ ಏನಾಗಿರುತ್ತೆ, ಸತ್ತಾಗ ಶರೀರ ಎಲ್ಲ ಕಟ್ಟಾಗಿ ಹದ್ದು ಅರಿಯೋ ಯಾವ್ದೋ ಪ್ರಾಣಿಗಳು ಕಿತ್ತು ಹೋಗಿರೋ ಸಾಧ್ಯತೆ ಇರುತ್ತೆ. ಅಷ್ಟು ದಿವಸ ಆದ್ಮೇಲೆ ಎಲ್ಲಿರುತ್ತೆ ಶರೀರ? ಹೋದವ್ರು ಹೋಗೇ ಬಿಟ್ಟಿರ್ತಾರೆ. ಎಷ್ಟೋ ದಿವಸಗಳು ಬೇರೆ ಆಗೋಗಿರುತ್ತೆ. 72 ದಿವಸದ ಯುದ್ಧ ಅಂದ್ರೆ ಎಲ್ಲಿರುತ್ತೆ ಶರೀರ? ಕೆಲವು ಅವತ್ತೇ ಸತ್ತದ್ದಾದ್ರೆ ಸಿಗ್ಬೋದು. ಎಷ್ಟೋ ಕಪಿಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಅಲ್ಲೇ ರಾಕ್ಷಸರ ಕೈಯಲ್ಲಿ ಸಿಕ್ಕು ಸತ್ತಿದ್ದಾರೆ. ಅಂತಹ ಕಪಿಗಳ ಶರೀರವನ್ನ ಆನಿನ್ನಿ ಮತ್ತೆ ಮೊದಲಿನಂತಾಗಿಸಿ, ಮೊದಲು ಅವರು ಯುದ್ಧ ಮಾಡುವಾಗ ಹೇಗಿದ್ರು ಅದೇ ತರದ ಶರೀರವನ್ನ ಮತ್ತೆ ಅವರಿಗೆ ದೊರಕಿಸಿ ಯಮನ ಮನೆ ತನಕ ಹೋಗಿ ಆ ಜೀವವನ್ನ ತಂದು ಒಂದು ಹೊಸ ಶರೀರವನ್ನು ಕೊಟ್ಟು, ಈಗ ಬೆಳೆದಿದ್ರೆ ಇಷ್ಟು ದಿವಸಕ್ಕೆ ಅಥವಾ ಏನಾದ್ರೂ ಬದಲಾವಣೆ ಆಗಿದ್ರೆ ಏನ್ ಬದಲಾವಣೆ ಆಗಿರ್ತಿತ್ತೋ ಅಂತೆ ಅವರನ್ನ ಮರಳಿಸಿದ. ಅದಕ್ಕೆ ನಿನ್ನೆ ಕರೆ ತಂದ್ರು ಅಂದ್ರೆ ಪೂರ್ಣಾರ್ಥದಲ್ಲಿ ಮೋಸದಿಂದ ಹೊರಗೆ ತಂದ್ರು ಅಂತ ಹೇಳ್ತಾರೆ. ಉಚ್ಚಾವಚಾಹ ಉಚ್ಚಾಚ ಅವಚಾಚ ಉಚ್ಚಾವಚ ಉಚ್ಚಾಹಚ ಅವಚಾಹಚ ಉಚ್ಚಾವಚಾಹ. ಯೇ ಪ್ರಥಮ ವಿಭಕ್ತಿ ಬಹುವಚನ, ಹರಯಃ ಪ್ರಥಮ ವಿಭಕ್ತಿ ಬಹುವಚನ, ಹರಿಹಿ ಹರಿ ಹರಯಃ, ಮೃತಾಃ ಪುಲ್ಲಿಂಗ ಪ್ರಥಮ ಬಹು, ತಾನ್ ದ್ವಿತೀಯ ಬಹು, ರಾಘವಃ ಪುಲ್ಲಿಂಗ ಪ್ರಥಮ ಏಕ, ಸ್ವಯಂ ಅವ್ಯಯ, ಸಂಕಲ್ಪಾತ್ ಷಷ್ಠಿ ಪಂಚಮಿ ಏಕ, ಸತ್ಯ ಸಂಕಲ್ಪ. ಯಾರ ಸಂಕಲ್ಪ ಯಾವಾಗ್ಲೂ ಸತ್ಯವಾಗಿರುತ್ತೋ ಅವನು ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪ ಯಸ್ಯ ಸಹ ಸತ್ಯ ಸಂಕಲ್ಪ ಪುಲ್ಲಿಂಗ ಪ್ರಥಮ ಏಕ. ಸಮಾನಿನ್ಯೇ ನೀಂಜ್ ಪ್ರಾಪಣೆಯಲ್ಲಿಟ್ಟು ಪ್ರಥಮ ಏಕ. ಯಮಸ್ಯ ಕ್ಷಯಂ ಕ್ಷಯ ಯಮಕ್ಷಯ ತಸ್ಮಾತ್ ಯಮಕ್ಷಯ. ನಾರಾಯಣ. ಉಷಾ ದೇವರು ಹೇಳ್ತೀರಾ? ಜ್ಯೋತಿ ಅವರು ಹೇಳಿ. ತಥೋ ರಾಜ ದಶರಥೋ ತಥೋ ರಾಜ ದಶರಥೋ ಮಹೇಂದ್ರೇಣ ಸಮಾಗತ ಮಹೇಂದ್ರೇಣ ಸಮಾಗತ ಪರಿರೇಭೆ ಸುತಂ ಪ್ರೀತ್ಯ ಪರಿರೇಭೆ ಸುತ ಪ್ರೀತ್ಯ ಬಾಷ್ಪಪರ್ಯಾಕುಲೆ ಕ್ಷಣಃ ಬಾಷ್ಪಪರ್ಯಾಕುಲೆ ಕ್ಷಣಃ ಬಾಷ್ಪಪರ್ಯಾಕುಲೆ ಕ್ಷಣಃ. ಆ ನಂತರ ಮಹೇಂದ್ರೇಣ ಸಮಾಗತಃ ದಶರಥಃ ಮಹೇಂದ್ರೇಣ ಇಂದ್ರನೊಂದಿಗೆ ಸಮಾಗತಃ ಕೂಡಿಕೊಂಡು ದಶರಥಃ ರಾಜ ತತಃ ಅಲ್ಲಿಗೆ ಪರಿರೇಭೆ ಅಲ್ಲಿಗೆ ಬಂದು ಬಾಷ್ಪ ಪರ್ಯಾಕುಲೆ ಕ್ಷಣಃ ಪ್ರೀತ್ಯಾ ಸುತಂ ಪರಿರೇಭೆ. ಮಹೇಂದ್ರೇಣ ರಾಜ ದಶರಥಃ ತತಃ ಸಮಾಗತಃ. ಆ ಬಳಿಕ ಮಹೇಂದ್ರನೊಂದಿಗೆ ಕೂಡಿಕೊಂಡು ದಶರಥ ಅಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಬಾಷ್ಪ ಪರ್ಯಾಕುಲೆ ಕ್ಷಣಃ ಪ್ರೀತ್ಯಾ ಸುತಂ ಪರಿರೇಭೆ. ಕಣ್ಣೀರಿನಿಂದ ತೊಳುಕುತ್ತಿದ್ದಂತಹ ನೀರು ಜಾರುತ್ತಾ ಇದ್ದಂತಹ ಸ್ಥಿತಿಯಲ್ಲೇ ತನ್ನ ಮಗನಾದ ರಾಮಚಂದ್ರನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಅಲ್ರಿ ಅವನು ಸತ್ತೋಗಿದಾನಲ್ಲ? ಹೌದು, ಅವನು ಸತ್ತೋಗಿದ್ದಾನೆ. ಆದ್ರೆ ಅದಕ್ಕೆ ಅವನು ಮಹೇಂದ್ರನ ಜೊತೆಗೆ ಬಂದದ್ದು, ನಮ್ ಜೊತೆಗೆ ಬರ್ಲಿಲ್ಲ. ಮಹೇಂದ್ರನ ಜೊತೆಗೆ ಬರೋದು ಸ್ವರ್ಗದಿಂದ ಕರ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಸ್ವರ್ಗದಿಂದ ಕರ್ಕೊಂಡು ಬಂದು ರಾಮನ ಹತ್ರ ಮಾತಾಡಿಸ್ಲಿಕ್ಕೋಸ್ಕರನೇ ಕರ್ಕೊಂಡು ಬಂದಿದ್ದಾನೆ. ಅಂದ್ರೆ ಅವನಿಗೆ ಕೊನೆಗೆ ಸಾವು, ಮಗನ ಮರಳಿ ರಾಜ್ಯಕ್ಕೆ ಬರುವ ವಿಷಯ ತಿಳಿಯದೆ ಸತ್ತು ಹೋದಂತಹ ದುಸ್ಥಿತಿ ಬಂದಿತ್ತಲ್ಲ, ಅದಕ್ಕೋಸ್ಕರ ರಾಮ ಮರಳಿ ಪಟ್ಟಾಭಿಷಿಕ್ತನಾಗ್ಲಿಕ್ಕಿದ್ದಾನೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ದಶರಥನನ್ನ ಕರ್ಕೊಂಡೇ ವಾಪಸ್ಸು ರಾಮನ ಬಳಿಗೆ ಬಂದಿದ್ದಾನೆ. ಹೊರಡುವಾಗ ತತಃ ಅವ್ಯಯ ರಾಜ ಪುಲ್ಲಿಂಗ ಪ್ರಥಮ ಏಕ, ದಶರಥಃ ಪುಲ್ಲಿಂಗ ಪ್ರಥಮ ಏಕ, ಮಹೇಂದ್ರೇಣ ತೃತೀಯ ಏಕ, ಸಮಾಗತಃ ಕ್ತಪ್ರತ್ಯಂತ ಶಬ್ದ ಗಮಲಗತೌ ಪ್ರಥಮ ವಿಭಕ್ತಿ ಏಕವಚನ, ಪರಿರೇಭೆ ರಾಭಸ್ಯೆ ಅದರಲ್ಲಿಟ್ಲಕಾರ ಪ್ರಥಮಋಷಿ ಏಕವಚನ, ಸುತಂ ದ್ವಿತೀಯ ಏಕ, ಪ್ರೀತ್ಯ ತೃತೀಯ ಏಕ, ಬಾಷ್ಪ ಪರ್ಯಾಕುಲೆ ಕ್ಷಣಃ ಪ್ರಥಮ ವಿಭಕ್ತಿ ಏಕವಚನ. ಬಾಷ್ಪೇಣ ಪರ್ಯಾಕುಲೆ ಈ ಕ್ಷಣೆ ಯಸ್ಯ ಸಹ ಬಾಷ್ಪ ಪರ್ಯಾಕುಲೆ ಕ್ಷಣಃ.
ಭೂಷಣ್ ಅವ್ರು ಹೇಳಿ. ಲಕ್ಷ್ಮಣಂಚ ಪರಿಷ್ವಜ್ಯ ಲಕ್ಷ್ಮಣಂಚ ಪರಿಷ್ವಜ್ಯ ಲಕ್ಷ್ಮಣಂಚ ಪರಿಷ್ವಜ್ಯ ಲಕ್ಷ್ಮಣಾಗ್ರಜಮಬ್ರವೀತ್ 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 ತ್ವಯಾ ಭವಾಬ್ಧಿಮತರತ್ ಮತರಂ ತ್ವಯಾ ಭವಾಬ್ಧಿಮತರಂ ತ್ವಯಾ ಭವಾಬ್ಧಿಮತರಂ ವಿಶ್ವಾನಂದನ ನಂದನ ವಿಶ್ವಾನಂದನ ನಂದನ ವಿಶ್ವಾನಂದನ ನಂದನ ಲಕ್ಷ್ಮಣಂ ಪರಿಷ್ವಜ್ಯ ಲಕ್ಷ್ಮಣನನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಲಕ್ಷ್ಮಣಾಗ್ರಜನನ್ನ ನೋಡಿ ಶ್ರೀರಾಮಚಂದ್ರನನ್ನ ನೋಡಿ ಅಬ್ರವೀತ್ ಹೇಳಿದನು. ಹೇ ವಿಶ್ವಾನಂದನ, ವಿಶ್ವಕ್ಕೆ ಆನಂದವನ್ನ ತರುವವನೇ, ನಂದನ ನನಗೂ ಮಗನಾಗಿ ಬಂದವನೇ, ಭವಾಬ್ಧಿಂ ತ್ವಯಾ ಭವಾಬ್ಧಿ ಮತರಂ ನಿನ್ನಿಂದಾಗಿ ನಾನು ಸಂಸಾರದ ಸಮುದ್ರವನ್ನು ದಾಟಿದೆನು, ತ್ವಯಾ ಅತರಂ ನಿನ್ನಿಂದ ದಾಟುವಂತಾಯಿತು. ಲಕ್ಷ್ಮಣಂ ದ್ವಿತೀಯ ಏಕ ಪರಿಷ್ವಜ್ಯ ಲ್ಯಪ್ರತ್ಯಯಾಂತಮವ್ಯಯಂ ಲಕ್ಷ್ಮಣಾಗ್ರಜಂ ಲಕ್ಷ್ಮಣಸ್ಯ ಅಗ್ರಜಃ ಲಕ್ಷ್ಮಣಾಗ್ರಜಃ ದ್ವಿತೀಯ ವಿಭಕ್ತಿ ಏಕವಚನ ಅಬ್ರವೀತ್ ಲಂಗ್ ಪ್ರಥಮ ಏಕ ತ್ವಯಾ ತೃತೀಯ ಏಕ ಭವಾಬ್ಧಿಂ ಭವಃ ಏವ ಅಬ್ಧಿಃ ಭವಾಬ್ಧಿಃ ತಂ ಭವಾಬ್ಧಿಂ ಅತರಂ ತೃಣ್ಯ ಪ್ಲವನ ತರಣಯೋಃ ಲಿಟ್ ಉತ್ತಮ ಏಕ ವಿಶ್ವಾನಂದನ ವಿಶ್ವಸ್ಯ ಆನಂದಯತಿ ಇತಿ ವಿಶ್ವಾನಂದನಃ ತಂ ಸಂಬುದ್ಧೌ ವಿಶ್ವಾನಂದನ ನಂದನ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಸಂಬೋಧನ ಪ್ರಥಮ ಏಕವಚನ ನಂದನ 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 ಅಂತ ಸಂಬೋಧನೆ. ಮುಂದೆ ಏನಾಯ್ತು ಅಂತ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣ.